ಹೊಸಕೋಟೆ ಶ್ರೀಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಕಲಾಜೀವಿಗಳಿಗೆ ಗೌರವ ಸನ್ಮಾನ. ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆದಂತಹ ಎಸ್ಎಸ್ಸಿ ಬಾರ್ ಎಸ್ಎಲ್ವಿ ಡಾನ್ಸ್ ಅಕಾಡೆಮಿ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಕದಳಿ ವೇದಿಕೆ ಮಹಿಳಾ ಘಟಕ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ವತಿಯಿಂದ ಆಯೋಜಿಸಲಾಗಿದ್ದಂತಹ ನೃತ್ಯ ಶಾಲಾ 8ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಿಂದ ಆಯ್ಕೆಯಾದಂತಹ ಶ್ರೀಯುತ ಖಾಜಾ ಹುಸೇನ್ ಇವರನ್ನು ಸಮಾಜ ಸೇವಕರು ಹಾಗೂ ಗಾಯಕರು ಎಂದು ಗುರುತಿಸಿ ಇವರನ್ನು ಈ ವೇದಿಕೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಅಖಿಲ ಭಾರತ ರಾಷ್ಟ್ರೀಯ ಜಾನಪದ ರಂಗ ಸಂಗಮ ಕಲೆಗೊಂಡು ನೆಲೆ ಕಲಾವೇದಿಕೆಯ ಸಂಸ್ಥಾಪಕರು, ಹಾರ್ಮೋನಿಯಂ ಮಾಸ್ಟರ್ ಗಾಯಕರು, ಶ್ರೀ ಸಿದ್ದೇಶ್ವರ ಭಜನಾ ಮಂಡಳಿಯ ಸಂಸ್ಥಾಪಕರು, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಜಾನಪದ ಕಲಾವಿದರು, ವಿಜಯನಗರ ಜಿಲ್ಲೆ ಶ್ರೀಯುತ ಬಿ ಮೌಲಾಲಿ ಅವರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು, ನಿವೃತ್ತ ಮುಖ್ಯ ಶಿಕ್ಷಕರು, ಸಾಹಿತಿಗಳು, ಸಮಾಜ ಸೇವಕರು, ಶ್ರೀಯುತ ಚಂದ್ರಶೇಖರ್ ಹಡಪದ್ ಸರ್ ಅವರು, ವಿಜಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶ್ರೀಮತಿ ಗೌರಮ್ಮ ಎಂ ನಿವೃತ್ತಿ ಮುಖ್ಯ ಶಿಕ್ಷಕರು, ಗಾಯಕರು, ಆಕಾಶವಾಣಿ ಜನಪದ ಕಲಾವಿದರು, ಸಂಸ್ಥಾಪಕರು, ಸುಧರ್ಮ ಸಾಂಸ್ಕೃತಿಕ ಜಾನಪದ ತರಬೇತಿ ಕೇಂದ್ರ ರಿಜಿಸ್ಟರ್ ಹಲಸೂರು ಬೆಂಗಳೂರವರು, ಶ್ರೀಮತಿ ಲಕ್ಷ್ಮೀ ಭಗವಂತ ಬೇದಿ ಮೇಡಮ್ ರವರು, ಕದಳಿ ವೇದಿಕೆ ಅಕ್ಕನ ಬಳಗ ಸದಸ್ಯರು, ಎಸ್ಎಸ್ಸಿ ಅಕಾಡೆಮಿಯ ಕೋಶಾಧ್ಯಕ್ಷರು, ಕದಳಿ ವೇದಿಕೆ ಹೊಸಕೋಟೆಯ ಗೌರವಾಧ್ಯಕ್ಷರು, ಸಮಾಜ ಸೇವಕರು, ಶ್ರೀಮತಿ ಎನ್ ರಾಜಮ್ಮ ಮುಖ್ಯ ಶಿಕ್ಷಕರು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಎಸ್ಸಿ ಬಾರ್ ಎಸ್ಎಲ್ವಿ ಡ್ಯಾನ್ಸ್ ಅಕಾಡೆಮಿಯ ಸಂಸ್ಥಾಪಕರು, ಸಂಸ್ಕೃತಿ ಕಲಾ ಬಳಗದ ಸಂಸ್ಥಾಪಕರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಕದಳಿ ವೇದಿಕೆಯ ಹೊಸಕೋಟೆ ತಾಲೂಕಾಧ್ಯಕ್ಷರು, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ರಂಗಭೂಮಿ ಹಾಗೂ ಜಾನಪದ ಕಲಾವಿದರು, ಸಮಾಜ ಸೇವಕರು, ಪರಿಸರ ಪ್ರೇಮಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಶ್ರೀಮತಿ ಕರುಣಾ ಶಿಕ್ಷಕಿ, ಸಮಾಜ ಸೇವಕಿ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಲಾವಿದೆ, ಶರಣ ಸಾಹಿತ್ಯ ಪರಿಷತ್ ಸದಸ್ಯರು, ಕದಳಿ ವೇದಿಕೆ ಸದಸ್ಯರು, ಸಂಸ್ಕೃತಿ ಕಲಾ ಬಳಗದ ಪ್ರಧಾನ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಬಳಗದ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸರ್ವರಿಗೂ ಅಕಾಡೆಮಿ ಸಂಸ್ಥಾಪಕರು ಗೌರವಪೂರ್ವಕವಾಗಿ ಅಭಿನಂದಿಸಿ ಧನ್ಯವಾದಗಳನ್ನು ತಿಳಿಸಿದರು.